ದಿನದಿಂದ ದಿನಕ್ಕೆ ವಾಹನಗಳ ದಟ್ಟಣೆ ಹೆಚ್ಚಾಗ್ತಾ ಇರುವಂತಹ ಮೈಸೂರು ನಗರದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸೈಕಲ್ ತುಳಿಯುವುದನ್ನು ಉತ್ತೇಜಿಸುವ ಸಲುವಾಗಿ ಮೈಸೂರಿನಲ್ಲಿ ಪ್ರತ್ಯೇಕವಾಗಿ ಸೈಕಲ್ ಟ್ರ್ಯಾಕನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿ ಕಳೆದ 2 ತಿಂಗಳಿಂದಲೂ ಕೂಡ ನಡೀತಾ ಇದೆ. ಮೈಸೂರಿನ ಒಂದು ಕುವೆಂಪು ನಗರ, ರಾಮಕೃಷ್ಣ ನಗರ ಸೇರಿದಂತೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ RTO ಆಸುಪಾಸಿನಲ್ಲಿಯೂ ಕೂಡ ಈ ಒಂದು ಪ್ರತ್ಯೇಕವಾಗಿ ಸೈಕಲ್ ಟ್ರ್ಯಾಕನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪ್ರತ್ಯೇಕವಾಗಿ ಸೈಕಲ್ ಪಥವನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿ ಈಗ ನಡೀತಾ ಇದ್ರೂ ಕೂಡ ಈ ಒಂದು ಸೈಕಲ್ ಪಥ ಈಗ ಅನುಕೂಲಕ್ಕಿಂತ ಅನಾನುಕೂಲವನ್ನೇ ಹೆಚ್ಚಾಗಿ ಸೃಷ್ಟಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಏಕೆ ಅಂತಂದರೆ ಇಲ್ಲಿ ಸೈಕಲ್ ಪಥವನ್ನು ನಿರ್ಮಾಣ ಮಾಡಿದರೂ ಕೂಡ ಈಗ ಸದ್ಯಕ್ಕೆ ಯಾರೂ ಕೂಡ ಇಲ್ಲಿ ಸೈಕಲ್ ಪಥವನ್ನು ಬಳಸ್ತಾ ಇಲ್ಲ. ಆ ಪರಿಣಾಮ ಇಲ್ಲಿ ಈಗ ಸೈಕಲ್ ಪಥದ ಒಂದು ಸ್ಥಳದಲ್ಲಿ ಇದು ಒಂದು ವಾಹನಗಳ ಒಂದು ಪಾರ್ಕಿಂಗ್ ಲಾಟ್ ಆಗಿ ಇದು ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಸೈಕಲ್ ಪಥವನ್ನು ಎಲ್ಲರೂ ಕೂಡ ಒಂದು ತಮ್ಮ ತಮ್ಮ ವಾಹನಗಳನ್ನ ನಿಲುಗಡೆ ಮಾಡೋದಕ್ಕೆ ಬಳಸ್ಕೋತಾ ಇರುವಂತಹ ದೃಶ್ಯ ಪ್ರತಿನಿತ್ಯ ಕಂಡು ಬರ್ತಾ ಇದೆ. ಇನ್ನು ಕೆಲವೆಡೆ ಒಂದು ಫುಟ್ಪಾತ್ಗೆ ಹೊಂದಿಕೊಂಡಂತೆ ಇದ್ದಂತಹ ಒಂದು ಕೋನ್ಗಳನ್ನು ಕೂಡ ಕೆಲವರು ಒತ್ತೊಯ್ದಿರುವಂತಹ ಒಂದು ಕಿತ್ತು ಹಾಕಿರುವಂತಹ ಒಂದು ಘಟನೆಗಳು ಕೂಡ ನಡೆದಿದ್ದಾವೆ. ಒಂದು ಮೈಸೂರಿನ ಒಂದು ಬಹುತೇಕ ಕಡೆಗಳಲ್ಲಿ ಈ ರೀತಿ ಸೈಕಲ್ ಪಾತ್ಗೆ ಒಂದು ರೀತಿ ಕೋನ್ಗಳನ್ನು ಹಾಕುವ ಮುಖಾಂತರ ಸೈಕಲ್ ಪಥವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ ದಿನಗಳದಂತೆ ಇದರಿಂದ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಯಾವುದೇ ಒಂದು ಮುಂದಾಲೋಚನೆ ಇಲ್ಲದೆ ಎಲ್ಲೋ ಒಂದು ಕಡೆ ಅವೈಜ್ಞಾನಿಕವಾಗಿ ಈ ಒಂದು ಸೈಕಲ್ ಪಥವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂಥ ನಾವು ನೋಡ್ತಾ ಇದ್ದೀವಿ. ಒಂದು ಸೈಕಲ್ ಪಾತ್ ನಿರ್ಮಾಣ ಮಾಡಿರುವಂಥ ಸ್ಥಳದಲ್ಲಿ ಇದೀಗ ವಾಹನಗಳ ಒಂದು ಪಾರ್ಕಿಂಗನ್ನು ಮಾಡಿರುವಂಥ ದೃಶ್ಯಗಳೇ ಮೈಸೂರಿನಲ್ಲಿ ಬಹುತೇಕಗಳು ಕಂಡು ಬರ್ತಾ ಇದ್ದಾವೆ. ಈಗ ಕೋನ್ಗಳ ಮಧ್ಯದಲ್ಲಿ ಒಂದು ದ್ವಿಚಕ್ರ ವಾಹನಗಳ ನಿಲ್ಲಿಸಿದ್ರೆ ಮತ್ತೆ ಕೆಲವೆಡೆ ಆ ಒಂದು ಕಿರಿದಾದ ಸ್ಥಳದಲ್ಲಿಯೇ ಕೂಡ ಒಂದು ಕಾರ್ಗಳನ್ನು ಕೂಡ ಪಾರ್ಕಿಂಗ್ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಒಂದು ಇಡೀ ದೇಶದಲ್ಲೇ ಮೊದಲನೇದಾಗಿ ಮೈಸೂರಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಸುಸಜ್ಜಿತವಾದಂತಹ ಒಂದು ಸೈಕಲ್ ಟ್ರ್ಯಾಕನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ದರೂ ಕೂಡ ಇದು ಆರಂಭದಲ್ಲೇ ಒಂದು ರೀತಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಇದು ಯಶಸ್ವಿ ಆಗೋದಿರಲಿ, ಒಂದು ರೀತಿ ಅನುಷ್ಠಾನಕ್ಕೆ ಬರುತ್ತಾ ಅನ್ನೋದನ್ನು ಕೂಡ ಒಂದು ಪ್ರಶ್ನೆ ಈಗ ಸಾರ್ವಜನಿಕರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಮೈಸೂರಿನಲ್ಲಿ ಒಂದು ಸೈಕಲ್ ಪಥದ ಒಂದು ನಿರ್ಮಾಣ ಕಾಮಗಾರಿ ಈಗ ಆರಂಭದಲ್ಲೇ ಒಂದು ರೀತಿ ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಇಲ್ಲಿ ಸೈಕಲ್ ಸವಾರರು ಸಂಚಾರ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಸೈಕಲ್ ಪಥದಲ್ಲಿ ಇಲ್ಲಿ ಸಾಗುವಂಥ ಮಧ್ಯದಲ್ಲಿ ಅಲ್ಲಲ್ಲಿ ಒಂದು ವಾಹನಗಳನ್ನ ಒಂದು ಪಾರ್ಕಿಂಗ್ ಮಾಡಿರೋ ಒಂದು ಕಾರಣದಿಂದಾಗಿ ಸೈಕಲ್ ಸವಾರರು ಕೂಡ ಈ ಸೈಕಲ್ ಪಥದೊಳಗೆ ಸಾಗುವುದರ ಬದಲಾಗಿ ಮುಖ್ಯ ರಸ್ತೆಯಲ್ಲೇ ಸಾಗ್ತಾ ಇದ್ದಾರೆ. ಇನ್ನು ಸೈಕಲ್ ಪಥವನ್ನು ಈಗ ಮೊದಲಿದ್ದ ರಸ್ತೆಗೆ ಹೊಂದಿಕೊಂಡಂತೆ ಈಗ ಮಾಡಲಾಗಿದೆ. ಆ ಒಂದು ಕಾರಣದಿಂದ ಮೊದಲಿದ್ದ ರಸ್ತೆಯೂ ಕೂಡ ಒಂದು ಕಿರಿದಾಗಿದೆ. ಕೆಲವು ಕಡೆ ರಾತ್ರಿ ವೇಳೆ ವಾಹನ ಸವಾರರು ಒಂದು ಈ ಸೈಕಲ್ ಪಥಕ್ಕಾಗಿ ಅಳವಡಿಸಿರುವಂಥ ಕೋನ್ಗಳಿಗೆ ಒಂದು ಡಿಕ್ಕಿ ಹೊಡೆದು ಹೋಗಿರುವಂಥ ಮುರಿದು ಹಾಕಿರುವಂಥ ದೃಶ್ಯಗಳು ಕೆಲವೆಡೆ ಕಂಡು ಬರ್ತಾ ಇದ್ದಾವೆ. ಏಕೆಂದರೆ ಈ ಕಾಮಗಾರಿ ಸಂಪೂರ್ಣವಾಗಿ ಒಂದು ರೀತಿ ಅವೈಜ್ಞಾನಿಕವಾಗಿ ಕೂಡಿದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಒಂದು ರೀತಿಯ ವ್ಯವಸ್ಥಿತವಾಗಿ ಸೈಕಲ್ ಪಥವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಮಹಾನಗರ ಪಾಲಿಕೆ ಮುಂದಾಗಬೇಕಾಗಿದೆ ಅನ್ನೋದು ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಇಲ್ಲಿ ಸಾಬೀತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಮಹಾನಗರ ಪಾಲಿಕೆಯು ಕೂಡ ಮುಂದಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ 1 ಕನ್ನಡ, ಮೈಸೂರು.